ಬನ್ನಿ ಬನ್ನಿ ಬನ್ನಿ. ನಮ್ಮ ಜಾಜತ್ಗೆ ಪಾಪ ಟೈಮ್ ಪಾಸ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರು. ನೀವುಗಳು ಬಂದ್ರಲ್ಲ, ಟೈಮ್ ಪಾಸ್ ಆಗುತ್ತೆ. ಇವ್ರುಗಳು ಬರೋದೇ ಟೈಮ್ ಪಾಸ್ ಮಾಡಕ್ಕಲ್ದ. ಮತ್ತು ನಮ್ಮ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಆದಾಗೆಲ್ಲ ನೀನೇ ಕಾಫಿ ಬಿಸ್ಕೆಟ್ ಸಪ್ಲೈ ಮಾಡ್ತೀಯಾ ಅಂತಂದ್ರಲ್ಲಿ ನಮ್ಮ ಬಗ್ಗೆ ನೀನೇ ಈ ರೀತಿ ಮಾತಾಡ್ತಿಲ್ಲ, ಇದು ಸರಿನಾ? ಪದ್ಮಿನಿ ಅವರೇ, ನಿಮ್ಮ ಮಹಿಳಾ ಸಂಘಕ್ಕೆ ಅದೆಷ್ಟು ಸಲ ಕಾಫಿ ಬಿಸ್ಕೆಟ್ ಸಪ್ಲೈ ಮಾಡಿದ್ದೀನಿ. ಅಂಥದ್ರಲ್ಲಿ ಆ ಮಹಿಳಾ ಸಂಘದಲ್ಲಿ ಯಾವುದೋ ಒಂದು ಹುಡುಗಿನ ಹುಡುಕಿ ನನಗೆ ಗಂಟು ಹಾಕಕ್ಕೆ ನಿಮಗೇನಾಗಿದೆ ದಾರಿ? ಯಾರು ಇಲ್ಲ. ಅಸ್ಮಿತಾ ಅವರೇ, ನೀವೇ ನನ್ನ ಮದುವೆ ಆಗೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು? ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತಾನೆ ನಿನಗೆ ಗೊತ್ತಿಲ್ಲ. ನಿನ್ನ ಯಾರ ಮದ್ವೆ ಆಗ್ತಾರೆ? ಹೋಗಿ ಜಾಜಿ ಅವ್ರನ್ನ ಕರಿ. ಸಾರಿ ಕಣಪ್ಪ, ನಿನ್ನ ಬೇಳೆಕಾಳು ಬೇಯಲಿಲ್ಲ. ಜಾಜತ್ಗೆ ಸ್ವಲ್ಪ ಬನ್ನಿ. ಐ ಆಮ್ ಸೋ ಸಾರಿ, ನೀವು ತುಂಬಾ ಹೊತ್ತು ಆಯ್ತಾ? ಇಲ್ಲ ಕಣೆ, ಈಗಲೇ ಬಂದಿದ್ದು. ಜಾಜಿ, ಇವರಿಬ್ರು ಯಾಕೋ ಬಾಲ ಬಿಚ್ತಾ ಇದ್ದಾರೆ, ಸ್ವಲ್ಪ ವಿಚಾರಿಸ್. ಅಯ್ಯೋ, ನಾವೇನು ಮಾಡಲಿಲ್ಲ ಜಾಜತ್ಗೆ. ನೀವು ಟಚ್ ಅಪ್ ಮುಗಿಸ್ಕೊಂಡು ಬರೋ ಅಷ್ಟೊಳಗೆ ಹಂಗೆ ಟೈಮ್ ಪಾಸ್ ಆಗಲಿ ಅಂತ ಜೋಕ್ ಹೇಳ್ತಾ ಇದ್ವಿ ಅಲ್ವೇನ್ರಿ ಪದ್ಮಿನಿ ಅವರೇ? ವೆರಿ ಗುಡ್ ನ್ಯೂಸ್. ಪೇಪರ್ ನ್ಯೂಸಾ ಮಹಿಳಾ ಸಂಘದ ನ್ಯೂಸಾ? ಪೇಪರ್ ನ್ಯೂಸು ಐನೋ, ಮಹಿಳಾ ಸಂಘದ ನ್ಯೂಸ್ ಹೇಳಿ. ರಾಜೇಶ್ವರಿ ಇದ್ರಲ್ಲ, ಹೋಗ್ಬಿಟ್ಲಾ? ಹೋಗ್ತಾಳೆ ನಿನ್ನ ಕಳ್ಸೋವರೆಗೂ. ನಾನು ಸೆನ್ಸ್ ಇಟ್ಕೊಂಡೆ ಮಾತಾಡ್ತಿದ್ದೀನಿ. ರಾಜೇಶ್ವರಿ ಮಾಟ ಮಂತ್ರ ಕಲಿತಿದ್ದಾಳೆ. ವಾಮಾಚಾರ. ಯು ಮೀನ್ ಟು ಸೇ ಬ್ಲ್ಯಾಕ್ ಮ್ಯಾಜಿಕ್? ಮಾಟ ಮಂತ್ರ ಪ್ರಯೋಗ ಮಾಡಿ ಯಾರಿಗೆ ಏನ್ ಮಾಡ್ತಾಳೋ ಗೊತ್ತಾಗ್ತಿಲ್ಲ. ನೋಡ್ತಾನೆ ಏನನ್ ಬೇಕಾದ್ರೂ ಬದಲಾಯಿಸ್ಬಿಡ್ತಾಳೆ. ಯಾವುದೇ ಗಂಡಸನ್ ಬೇಕಾದ್ರೂ ತನ್ನ ಬಲೆಗೆ ಹಾಕೊಂತಾಳೆ. ಇಂಥ ವಿದ್ಯೆಗಳನ್ನ ಕರಗತ ಮಾಡ್ಕೊತಾ ಇದ್ದಾಳೆ. ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಚಾಚಿ, ವಾಮಾಚಾರ ಕಲ್ತಿರೋರು ಯಾರನ್ನ ಬೇಕಾದ್ರೂ ವಶೀಕರಣ ಮಾಡ್ಕೊಂಡ್ಬಿಡ್ತಾರೆ. ಹಾಯ್ ಹೇಳೋಣ ಅಂತ ಅವಳು ಮನೆಗೆ ಹೋದ್ವಾ, ಅವಾಗ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮನ್ನೇನ್ ಕೇಳ್ತೀಯಾ, ನೀನೇ ನೋಡು. ಮಾಡಿ. ದುಷ್ಟ ಶಕ್ತಿಗಳು ಆಗ ನಿಮಗೆ ತೊಂದರೆ ಕೊಡೋದಿಲ್ಲ. ದುಷ್ಟ ಶಕ್ತಿಗಳು ನಮ್ಗೆ ತೊಂದರೆ ಕೊಡುತ್ತೆ? ದುಷ್ಟ ಶಕ್ತಿಗಳಿರೋದೇ ತೊಂದರೆ ಕೊಡೋದಕ್ಕೆ. ನೋಡ್ಕೊಂಡು ಅವ್ರ ಮನಸ್ಸಲ್ಲಿ ಕಾಯಿಸ್ಕೊಂಡ್ಬಿಡ್ತಾವೆ. ನೀವೇನೇನ್ ವಿದ್ಯೆಗಳನ್ನ ಕಲ್ತಿದ್ದೀರಾ ತೋರಿಸ್ಲಾ? ಲಕ್ಕಮ್ಮ ಜಂಬೋ ಚಕ್ಕಮ್ಮ. ಇದೆಲ್ಲ ನಿಮ್ಗೆ ಹೇಗ್ ಸಾಧ್ಯ ಆಯ್ತು? ನಾನೀಗ ವಾಮಾಚಾರಿ ಆಗ್ತೀನಿ. ಇನ್ನು ಏನೇನೋ ಸಾಧನೆ ಮಾಡ್ಬೇಕು ಅಂತ ಇದ್ದೀನಿ. ದೊಡ್ಡ ವಿದ್ಯೆನ ಕಲಿಬೇಕು ಅಂತ ಇದ್ದೀನಿ. ಅಡ್ಡೇಲಕ್ಕಮ್ಮ ಜಕ್ಕಮ್ಮ ಹೋಗಿ ಮಲ್ಲ ಕುಲ್ಲ ಲಟ್ಟಕ್ ಮಟ್ಟಕ್ ಹೇಗೆ? ಈ ನಿಂಬೆಹಣ್ಣ ಪಾನ್ಕ ಮಾಡ್ಕೊಂಡು ಕುಡಿಬೇಕಾ? ಮೂರ್ಖ ಹೆಣ್ಣುಗಳ, ಈ ನಿಂಬೆ ಹಣ್ಣು ನಿಂಬೆ ಹಣ್ಣಲ್ಲ. ಮತ್ತೆ ಕೈ ಮುದ್ದೆ ಮಾಡಿ ದೇವಿ ಪ್ರಸಾದನ ಹಾಗೆಲ್ಲ ಬಿಡೋ ಎಲ್ಲೋ ಪದ್ದು, ಆ ರಾಜೇಶ್ವರಿ ಮಾಡ್ತಿರೋ ಟ್ರಿಕ್ಸ್ ನಾನು ನೋಡಿದ್ರೆ ನನಗಂತೂ ವಿಟ್ಲ ಆಶ್ಚರ್ಯ ಆಗ್ತಿದೆ ಕಣ. ವಿಟ್ಲ, ನೀನು ಹೆದರಿ ಜಾಜಿ ಅವ್ರನ್ನ ಹೆದರ್ಸ್ಬೇಡ, ತಪ್ಪಿರಾ? ಐ ಡೋಂಟ್ ಬಿಲೀವ್ ದಿಸ್. ಜಾಜಿ, ನಾವೇ ಹೋಗಿ ಕಣ್ಣಾರೆ ನೋಡ್ಕೊಂಡ್ ಬಂದಿದೀವಿ ಅಂತ ಹೇಳ್ತಿದ್ರು. ನೀನ್ ನಂಬ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗೋದಿಲ್ಲ. ಹಾಗೆವ್ರೆ, ಇಂಥ ವೈಜ್ಞಾನಿಕ ಯುಗದಲ್ಲಿ ಅಂಥದ್ನೆಲ್ಲ ನಂಬಲೇಬಾರ್ದು. ಎಲ್ಲ ಕೆಮಿಕಲ್ಸ್ ಇರುತ್ತೆ, ಅದನ್ನ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬಣ್ಣ ಬದಲಾಗತ್ತೆ. ಮಾಟ ಮಂತ್ರ ಅನ್ನೋದೆಲ್ಲ ಇದೆ. ರಾಜೇಶ್ವರಿ ಅವರು ಮೊದಲಿಂದನೂ ಮಾಟ ಮಂತ್ರ ಮಾಡೋದನ್ನ ಕಲಿತಿದ್ದಾರೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಅವರು ಚೆನ್ನಾಗಿ ಕಲೀಲಿ, ಅವ್ರಿಗೆ ಒಳ್ಳೇದಾಗುತ್ತೆ. ಅವ್ರಿಗೆ ಒಳ್ಳೇದಾದ್ರೆ ನಿನಗೇನ್ ಸಿಗುತ್ತೆ? ಚೆನ್ನಾಗಿ ಮಾಟ ಮಂತ್ರ ಮಾಡೋದನ್ನ ಕಲ್ತು ಯಾವ್ದಾದ್ರು ಒಂದು ಮಂತ್ರ ಹಾಕಿ ನಿನ್ ಹೆಂಡತಿ ಮುಗ್ಗನ ತಪ್ಪಾಗಿ ಮಾಡ್ಬಿಡ್ತಾರೆ. ಡೋಂಟ್ ಟಾಕ್ ರಬಿಶ್. ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಸಿಕ್ಕಾಪಟ್ಟೆ ಏನ್ರಿ ಆಯ್ತು? ನನ್ನ ಮುಖ ನೋಡ್ಬೇಡ್ರಿ, ಕರಡಿ ಒಳಗಿರೋ ನನ್ನ ಮುಖ ನೋಡಿ. ನೀವು ನೋಡಿದ್ರೆ ಬೆಳ್ಳಗಿದ್ದೀರಿ, ನಿಮ್ಮ ಪ್ರತಿಬಿಂಬ ಕಪ್ಪಗಿದೆ. ಇದೇನೆ
ಮಾಟ ಮಾತ್ರ ಅನ್ನೋದು. ಸಾಕು ಸುಮ್ಮನೆ ಅಂತದೆಲ್ಲ ಮಾಡಕ್ಕಾಗಲ್ಲ. ಇದು ನನ್ನ ಕಲ್ಪನೆ ಅಷ್ಟೇ. ಇಲ್ಲ ಕಣೆ ಜಾಜಿ, ಅವಳು ಹೇಳ್ತಿರೋದ್ ನಿಜ. ಆ ರಾಜೇಶ್ವರಿ ನಮ್ ಮುಂದೆನೆ ಏನ್ ಮಾಡಿದ್ಲು ಗೊತ್ತಾ? ಓಂ ಭೀಮ್ ಚುಮ್ ಅಲ್ಲಕ್ಕು ಪುಲಕ್ಕು ಅಂತ ಒಂದಿಷ್ಟು ಮಂತ್ರ ಹೇಳಿ ನೀರ್ನೊಳಗಡೆ ಕೈ ಹಾಕಿ ಹಿಂಗ್ ಅಲ್ಲಾಡ್ಸದ್ಲು. ನೋಡ್ತಾ ನೋಡ್ತಾ ಇದ್ದಂಗೆ ನೀರಿನ ಬಣ್ಣನೇ ಚೇಂಜ್ ಆಗೋಗ್ಬಿಟ್ಲು. ಈ ತರ ಮ್ಯಾಜಿಕ್ ನಾನೇ ಮಾಡ್ತೀನಿ. ಸ್ವಲ್ಪ ಹೋಗಿ ಒಂದ್ ಮಗ್ಗಲ್ಲಿ ನೀರ್ ತಗೊಂಡ್ಬಾರೆ. ಜಾಜಿ ಅವ್ರೆ, ನೀವು ಬ್ಲಾಕ್ ಮ್ಯಾಜಿಕ್ ಕಲ್ತಿದ್ದೀರಾ? ನೀನ್ ಇಲ್ಲಿ ಮ್ಯಾಜಿಕ್ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇರ್ತೀನಲ್ಲ, ಸ್ವಲ್ಪ ಕಲ್ತಿದ್ದೀನಿ. ನೋಡ್ತಾ ಇರು, ನೀರಿನ ಕಲರ್ ನಾ ಹೇಗ್ ಚೇಂಜ್ ಮಾಡ್ತೀನಿ ಅಂತ. ಎಲ್ರು ನೋಡ್ಕೊಳ್ಳಿ. ಓಂ ಧೂಮ್ ಧಾಮ್ ಶ್ರೀಂ ಧೂಮ್ ಝ. ಆ ರಾಜೇಶ್ವರಿ ಏನಂತ ಇದ್ಲು? ಅಲ್ಲಕ್ಕು ಬುಲ್ಲಕ್ಕು ಅಲ್ಲಕ್ಕು ಬುಲ್ಲಕ್ಕು ಥಳಕ್ಕು ಬಳಕ್ಕು. ಹಾ, ಎಲ್ರು ನೋಡಿ. ನೀರು ಯಾವ ಬಣ್ಣಕ್ಕೂ ತಿರುಗ್ಲಿಲ್ಲ. ನಿಮ್ ಕೈಲಿ ಕೊಳೆ ಬಿಟ್ಕೊಂಡಷ್ಟೇ. ರಾಜವ್ರೆ, ಇನ್ಮೇಲಾದ್ರೂ ನೀವು ಆ ರಾಜೇಶ್ವರಿ ವಿಷಯದಲ್ಲಿ ಹುಷಾರಾಗಿರೋದು ಒಳ್ಳೇದು. ಇಲ್ಲ ಅಂದ್ರೆ ಯಾವ್ದಾದ್ರು ಒಂದ್ ಮಂತ್ರ ಹಾಕಿ ನಿನ್ನೆ ಮಾಯ ಮಾಡ್ಬಿಟ್ಟಾಳು. ರಾಜಕ್ಕೆ ಯಾವುದಕ್ಕೂ ಒಂದು 1000 ರೂಪಾಯಿ ಇದ್ರೆ ಕೊಟ್ಟಿರಿ. ನಿಮ್ಮ ಹೆಸರಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ತಾಯ್ತನ ತಗೊಂಡ್ಬರ್ತೀನಿ. ನಾನೇ ಆ ರಾಜೇಶ್ವರಿ ಮನೆಗೆ ಹೋಗಿ ಟ್ರೂತ್ ಏನು ಅಂತ ಫೈಂಡ್ ಔಟ್ ಮಾಡ್ತೀನಿ. ರಾಜೇಶ್ವರಿ, ರಾಜೇಶ್ವರಿ. ಮೈ ಗಾಡ್, ಮಂತ್ರವಾದಿ. ಜೀವನದಲ್ಲಿ ಏನು ಕಿಸಿಯಕ್ಕಾಗ್ಲಿಲ್ಲ ಅಂತ ಮಂತ್ರವಾದಿ ವೇಷ ಹಾಕೊಂಡು ಅವ್ರಿಗೆ ಮೋಸ ಮಾಡ್ತಾ 10-20 ರೂಪೀಸ್ನ ಅರ್ನ್ ಮಾಡ್ಬೋದು. ನಿನಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ನಾನು ಈ ವೇಷ ಹಾಕಿರೋದು ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ, ಒಂದು ನಿರ್ದಿಷ್ಟ ಗುರಿ ಸಾಧಿಸೋದಕ್ಕೆ. ಈ ವೇಷ ಹಾಕೊಂಡು ಯಾವ ಸಾಧನೆ ಮಾಡ್ತೀಯಪ್ಪ? ನನ್ನ ಗುರಿ ಯಾವತ್ತಿದ್ರೂ ಒಂದೇ, ನನ್ನ ಪ್ರಿಯಕರನನ್ನ ಬುಟ್ಟಿಗೆ ಹಾಕೊಳ್ಳೋದು, ಅವನನ್ನ ನನ್ನವನನ್ನಾಗಿ ಮಾಡ್ಕೊಳ್ಳೋದು, ಬಾಚಿ ಪರಸೆಳೆಯೋದು, ಸಂಸಾರ ಮಾಡೋದು. ಯಾರು ನಿನ್ನ ಪ್ರಿಯಕರ? ಅಷ್ಟು ಗೊತ್ತಿಲ್ವಾ? ಯಾರು? ಪಾಂಡುರಂಗ ಕಂಡುಗಲಿ. ನನ್ನ ಹಬಿನ ನೀನು ಬುಟ್ಟಿ ಹಾಕೋತ್ಯಾ? ಅದಕ್ಕೆ ತಾನೇ ಇಷ್ಟು ಕಷ್ಟಪಡ್ತಿರೋದು. ಸರಿ, ನಾನು ನಿಮ್ಗೆ 3 days ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ನನ್ನ ಹಬಿನ ಬುಟ್ಟಿಗೆ ಹಾಕೋಬೇಕು. ಬುಟ್ಟಿಗೆ ಹಾಕೊಂಡ್ರೆ ಅವ್ರನ್ನ ನಿಮ್ಗೆ ಬಿಟ್ಕೊಟ್ಬಿಡ್ತೀನಿ. ನಾಳೆ ನನಗೆ ಕೌಂಟ್ ಶುರು. ನಾಳೆಯಿಂದ ಯಾಕೆ, ಈಗಲಿಂದಲೇ ಕೌಂಟ್ ಮಾಡು. ಪಡ್ಕೋಬೇಕು. ಅಲ್ಲಮ್ಮ, ಈ ಸಲ ಚಾಲೆಂಜ್ ಮಾಡೋದು. ಹೋಗಿ ಹೋಗಿ ಆ ರಾಜೇಶ್ವರಿನ ಕೆಣಕಿದ್ರಲ್ಲ, ಹುತ್ತದಲ್ಲಿರೋ ಹಾವನ್ನ ಕೆಣಕೋದು ಒಂದೇ, ರಾಜೇಶ್ವರಿನ ಕೆಣಕೋದು ಒಂದೇ. ನನ್ನ ಮಗನ ಎತ್ತಾಕೊಂಡು ಹೋದ್ರೆ ನನ್ನ ಗತಿ ಏನು? ನಿಮಗೆ ನಿಮ್ ಗಂಡ ಬೇಡದೇ ಇರ್ಬೋದು, ಆದ್ರೆ ನನಗೆ ನನ್ನ ಅಣ್ಣಯ್ಯ ಬೇಕು. ಪಲ್ಲು, ಆ ರಾಜೇಶ್ವರಿ ನನಗೆ ಸುಮ್ನೆ ಹೆದರ್ಸ್ತಾ ಇದ್ಲು ಕಣೆ, ಅದಕ್ಕೆ ಚಾಲೆಂಜ್ ಮಾಡಿ ಬಂದೆ. ಚಾಲೆಂಜ್ ಮಾಡಿ ಬಂದಿದ್ದೀಯಾ? ಮುಂದೆ ಅವಳು ನಮ್ಮ ಮನೆಗೆ ಬಂದೇ ಬರ್ತಾಳೆ. ಮಾಟ ಮಂತ್ರ ಮಾಡಿ ನನ್ನ ಮಗನ ಗಿಳಿಮಲಿ ಮಾಡ್ಕೊಂಡು ಬುಟ್ಟಿಗೆ ಹಾಕೊಂಡು ಹೋಗೇ ಹೋಗ್ತಾಳೆ. ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿರೋ ಸಾಯ್ದೆ ನಮ್ಮ. ನನ್ನ ಬಗ್ಗೆ ಗೊತ್ತಿಲ್ದಿರೋ ವಿಷಯಗಳು ಇನ್ನೂ ಸಾಕಷ್ಟಿದೆ, ತಿಳ್ಕೊಳಕ್ಕೆ ಟ್ರೈ ಮಾಡಿ. ನೋಡಿ, ನಾನೇ ಸುಮ್ಮನೆ ಚಾಲೆಂಜ್ ಮಾಡಿ ಬಂದಿಲ್ಲ. ರಾಜೇಶ್ವರಿ ಹತ್ರ ಯಾವುದೇ ರೀತಿ ಪವರ್ ಇಲ್ಲ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಆಗಿನ ಕಾಲದಲ್ಲಿ ಪಾಂಡವರು ದ್ರೌಪದಿನ ಪಣಕ್ಕಿಟ್ಟ ಹಾಗೆ ಈಗ ನೀವು ನಮ್ಮ ಅಣ್ಣಯ್ಯನ ಪಣಕ್ಕಿಟ್ಟಿದ್ದೀರಲ್ಲ, ಅಪ್ಪಿ ತಪ್ಪಿ ನೀವು ಚಾಲೆಂಜ್ ಎಲ್ಲ ಏನಾದ್ರೂ ಸೋತ್ರೆ ನನ್ನ ಪಾಲಿನ ಆಸ್ತಿ ಯಾರಿಗೆ ಕೊಡ್ತಾರೆ? ನೀವಾ ಕೊಡ್ತೀರಾ? ನಾನು ಈ ಮನೆ ಸೊಸೆ, ನಾನು ಈ ಮನೆ ಮಗಳು. ಮಗಳಾದಳು ಮದುವೆ ಆದ ತಕ್ಷಣ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಇನ್ನು ಯಾಕೆ ಇಲ್ಲೇ ಇದೆಯಾ? ನಿನ್ ಗಂಡನ ನೆಟ್ಟಕ್ಕೆ ಕೆಲಸ ಇಲ್ಲ ಅಂತ ತಾನೆ? ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡು. ಏನಾದ್ರು ನಕರ ಬಿಕ್ರ ಮಾಡಿದ್ರೆ ನಾನು ಇನ್ನೊಂದು ಫೇಸ್ ತೋರಿಸ್ಬೇಕಾಗುತ್ತೆ. ಮದ್ದು ಬಿಟ್ಲಾ ಕಮ್ಯ. ವಾಟ್ ಮೈ ಡಿಯರ್ ಗುಬ್ಬಿ? ಹೇಳೋದು ಕೇಳೋದು ಏನು ಇಲ್ಲ ಹಬಿ. ಅದು ಬಿಟ್ಲಾ? ಏನಮ್ಮ ಮಾಡ್ತಾ ಇದೀಯಾ? ನನ್ನ ಹಬಿನ ಮುಚ್ಚಿಡ್ತಾ ಇದ್ದೀನಿ. ತಾಕತ್ತಿದ್ರೆ ಆ ರಾಜೇಶ್ವರಿ ಹಬಿನ ಹುಡುಕ್ಲಿ ನೋಡೋಣ. ಒಂದು ತಿಳ್ಕೊಮ್ಮ, ನನ್ನ ಮಗನ್ನಾಗಲಿ ಹಲಸಿನ ಹಣ್ಣನ್ನಾಗಲಿ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಗ್ಗೆಯಿಂದ ಎಲ್ರಿಗೂ ತಿಂಡಿ ಕಾಫಿ ಎಲ್ಲ ಕೊಟ್ಟಾಯ್ತು, ನಮ್ಮ ಯಜಮಾನ್ರಿಗೆ ಇನ್ನೂ ಕೊಟ್ಟಿಲ್ಲ. ಇವತ್ತು ರೂಮಲ್ಲಿ ಕೂಡ ಹಾಕಿದ್ರಲ್ಲ, ನೀವು ಮಾಡ್ತಿರೋದು ಸರಿನೇನ್ರಿ? ಲೇ ಚಂಪಾ, ಡೋಂಟ್ ಟಾಕ್ ರಬೀಶ್. ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ ಕಣೆ. ಆ ಮಾಟಗಾತಿ ರಾಜೇಶ್ವರಿಗೆ ಚಾಲೆಂಜ್ ಮಾಡಿದ್ದೀನಿ. ಅದು ಹೇಗೆ ನನ್ನ ಹಬಿನ ಹುಡುಕ್ತಾಳ ನಾನು ನೋಡ್ತೀನಿ. ಈಗ ನಮ್ಮ ಯಜಮಾನ್ರನ್ನ ನೆನ್ನೆ ಕೂಡ ಹಾಕಿದ್ದು, ಬೆಳಗ್ಗೆ ಆದ್ರೂ ಬಾಗ್ಲ ತೆಗಿಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಅಟ್ಯಾಚ್ ಬಾತ್ರೂಮ್ ಇದೆ, ಗೀಸರ್ ಇದೆ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಕೂತಿರ್ತಾರೆ. ಕಿಟಕಿಯಿಂದ 2 ಬ್ರೆಡ್ ಬಿಸಾಕು, ಇವತ್ತಿನ ದಿನ ಕಳೀತಾರೆ. ಹಾಯ್, ನಾನು ನಿಮ್ಮಿಬ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಲೇ ಚಂಪಾ, ಹೋಗಿ ಇವರಿಬ್ರಿಗೂ ಕಾಫಿ ರೆಡಿ ಮಾಡ್ಕೊಂಡು ಬನ್ನಿ. ಹೋಗೆ
ಏನ್ ಗೊತ್ತಾ, ನಾನು ರಾಜೇಶ್ವರಿ ಮನೆಗೆ ಹೋಗಿ ಸರಿಯಾಗಿ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಚಾಲೆಂಜ್ ಏನಂತ? ಇನ್ನು 3 ದಿವಸದೊಳಗಡೆ ಅವಳು ನನ್ನ ಹಬಿನ ಬುಟ್ಟಿಗೆ ಹಾಕೋಬೇಕು. ಒಂದ್ ವೇಳೆ ಬುಟ್ಟಿಗೆ ಹಾಕೊಂಡಿದ್ದೆ ಆದ್ರೆ ನನ್ನ ಹಬಿನ ಅವಳಿಗೆ ಬಿಟ್ಕೊಡ್ತೀನಿ ಅಂತ. ಅಷ್ಟೇ ಅಲ್ಲ, ನನ್ನ ಹಬಿ ಅವ್ರ ಕೈಗೆ ಸಿಗ್ಬಾರ್ದು ಅಂತ ನಮ್ಮ ರೂಮಲ್ಲಿ ಬಚ್ಚಿಟ್ಬಿಡ್ತೀನಿ. ನೀನು ನಿನ್ ಗಂಡನ ಬಚ್ಚಿಟ್ಟಿದ್ಯಾ? ಎಸ್. ವೈ? ಏನು ರಾಜೇಶ್ವರಿ ಸೆರ್ಗಲ್ಲ? ರಮೇಶ್, ನಿನ್ ತಲೆ. ಪಾಂಡುರಂಗ ಅವರು ರಾಜೇಶ್ವರಿ ಮನೇಲೆ ಇದ್ದಾರೆ. ತಿಂಡಿ ಗರ್ಗಿಸ್ಕೊಳಕ್ಕೆ ಅವಳ ಜೊತೆ ಡ್ಯಾನ್ಸ್ ಬೇರೆ ಮಾಡ್ತಾರೆ. ನೋಡ್ಕೊಂಡ್ ಬಂದ್ವಿ. ನೋ ಚಾನ್ಸ್. ಹಬಿ ನಮ್ ರೂಮಲ್ಲೇ ಇದ್ದಾರೆ. ಬೇಕಾದ್ರೆ ಅವಳ ಮನೆಗೆ ಹೋಗಿ ನೀಯೇ ಚೆಕ್ ಮಾಡು, ಅದು ನಿಂದೆ ಗೊತ್ತಾಗುತ್ತೆ. ಬದ್ದು ಬಿಟ್ಲಾ? ಕಮ್ ಹಿಯರ್. ಚೆಕ್ ಮಾಡ್ಕೊಂಡು ಬರ್ತಾರಲ್ಲ, ಆ ನಿಮ್ಗೆ ಗೊತ್ತಾಗುತ್ತೆ. ನೀರ್ ತಗೊಂಬಾರೆ. ಅಲ್ಲಿಂದ ಬೋರ್ಡ್ ಬಂದು ಸಾಕಾಗೋಗಿದೆ. ಅಲ್ಲಿ ಏನ್ ನೋಡಿದ್ರಿ ಅನ್ನೋದು ನೆಟ್ಟಿಗೆ ಹೇಳೋವರೆಗೂ ಏನು ಕೊಡಲ್ಲ. ಆನಂದನ ಏನು ಅಂತ ಕೇಳ್ತೀಯ? ಏನ್ ಡ್ಯಾನ್ಸು, ಏನ್ ಸ್ಟೆಪ್ಪು? ಸ್ವಲ್ಪ ಕಲರ್ ಲೈಟ್ಗಳಿದ್ರೆ ಕಮಲಾಪುರ ಜಾತ್ರೆಗಿಂತ ಚೆನ್ನಾಗೇ ಇರೋದು. ಆ ರಾಜೇಶ್ವರಿ ಯಾರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ಲು? ಇನ್ಯಾರ ಜೊತೆ? ನಮ್ಮ ಬಾವನ್ ಜೊತೆ. ಕುಣಿದಿದ್ದೆ ನಲ್ದಿದ್ದೆ. ನಾನಿದು ನಂಬಲ್ಲ. ನಿಮ್ ಶಿಷ್ಯಂದ್ರು ಕಣ್ಣಾರಿ ನೋಡ್ಕೊಂಡ್ ಬಂದಿದ್ದಾರೆ, ನಂಬಲ್ಲ ಅಂದ್ರೆ ಹೇಗೆ? ಡೋಂಟ್ ಟಾಕ್ ರಮೇಶ್. ಹಬಿನ ರೂಮಲ್ಲೇ ಕೂಡಾಕಿಲ್ವೇನೆ? ಬನ್ರ ನೋಡ್ಕೊಂಡು ಬರ. ಹಬಿ 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 ಎಲ್ಲಿ ಬಾವ? ನಮ್ಮ ಮಾತ್ರ ನಿಮ್ಗೆ ನಂಬಿಕೆನೆ ಬರ್ತಿಲ್ಲ. ಹೀಗೆ ಹೇಳ್ತೀರಾ? ಜಾಜವ್ರೆ, ಇನ್ನೂ ಎಷ್ಟು ದಿವಸ ಹೀಗೆ? ಹಬಿ ಜಸ್ಟ್ 3 days ಅಷ್ಟೇ. ನಾನು ಒಬ್ಬನಿಗೆ ಇರೋದು ಬೇಜಾರಾಗತ್ತೆ, ನೀವು ಇರ್ಬೋದಲ್ಲ? ನೋಡ್ರ, ನೀವೆಲ್ಲರೂ ಸುಳ್ರು, ನಾನೊಬ್ಳೆ ರೈಟ್. ಫಾಲೋ ಮೀ. ನನ್ನ ಹತ್ರ ಡೂಪ್ಲಿಕೇಟ್ ಕೀ ಇರೋದು ನಿಮ್ಗೇನ್ ಗೊತ್ತು? ಹಲೋ, ಎಕ್ಸ್ಕ್ಯೂಸ್ ಮೀ ಲೇಡೀಸ್. ಹಬಿ ರೂಮಲ್ಲೇ ಇದ್ದಾರೆ. ಇಲ್ಲಿದ್ದಾರಾ? ಮತ್ತೆ ನಾವು ನೋಡಿದ್ದಾಗ ಅಲ್ಲಿದ್ರು. ನೀವು ನೋಡಿದ ತಕ್ಷಣ ನಂಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರೆ ನಾನು ಇಲ್ಲಿ ಕ್ರಾಸ್ ಚೆಕ್ ಮಾಡ್ತಾ ಇದ್ದೆ. ನೀವಿಬ್ರು ಸುಳ್ಳು ಹೇಳ್ತಾ ಇದ್ದೆ. ಎಲ್ಲ ಜಾಜಿ ಅವರೇ, ಸಾಕು ಸುಮ್ಮನೆ. ಜಾಜಿ, ಏನೋ ಗೋಲ್ಮಾಲ್ ನಡ್ತಿದೆ. ಆ ರಾಜೇಶ್ವರಿ ಪಾಂಡುರಂಗ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಮ್ಮ ಆ ರಾಜೇಶ್ವರಿನ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು ಎಲ್ಲ ಸರಿ ಹೋಗುತ್ತೆ. ಯಾರನ್ನು ಸಾರಿ ಅಂತ ಕೇಳಲ್ಲ. ದಿಸ್ ಇಸ್ ಜಾಜಿ ಜಂಬಲ್ ತಿನ್ನ. ಇದೇ ಅಹಂಕಾರದಿಂದಲೇ ದುರ್ಯೋಧನ ತೊಡೆನ ಉಳ್ಕೊಂಡಿತ್ತು. ಎಲ್ಲಿ ಹೋದ್ರು ಹಿಂದೆನೆ ಬರ್ತೀರಲ್ರು? ಹೈಕಮಾಂಡ್ ಇಂದ ಆರ್ಡರ್ ಆಗಿದೆ ಪಾಂಡ್ರಂಗ, ನಿನ್ನೊಬ್ಬನೇ ನಾವು ಬಿಟ್ಟಿರೋ ಆಗಿಲ್ಲ. ನೀವೆಂತ ಚಾಲಕ್ಯ ಮನುಷ್ಯ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವು ನಮ್ಮ ಕಣ್ತಪ್ಪ ಎಲ್ಲೂ ಹೋಗೋ ಹಾಗಿಲ್ಲ, ನಮ್ಮನ್ನು ಯಾವ ಮಾಡ್ಸೋ ಹಾಗೂ ಇಲ್ಲ. ಎಲ್ಲಿ ಹೋದ್ರು ಬರ್ತೀರಾ? ಬರ್ತೀವಿ. ಬಾತ್ರೂಮ್ ಹೋದ್ರು ಅಲ್ಲೂ ಬರ್ತೀವಪ್ಪ. ನಿಮ್ಗಾಗಿತ್ತು, ನಮಗೂ ಆಗ್ಬಿಟ್ಟು. ಇವ್ರಿಬ್ರಿಗೆ 2 ಬಿಟ್ಟು ಬುದ್ಧಿ ಹೇಳಕ್ಕಾಗಲ್ವಾ? ನೀವು 2 ಅಲ್ಲ 4 ಅಲ್ಲ 8 ಬಿಟ್ರು ಮಸಾಲೆ ದೋಸೆಗೆ 200 ರೂಪಾಯಿ ಇಟ್ಟುಬಿಟ್ಟು ಅದೆಷ್ಟು ಬೇಕಾದ್ರೆ ಬಿಟ್ಕೊಡಿ. ಯಾಕೆ ನಿಮ್ ಜಾಜಿ ಅವ್ರ ಹತ್ರ ಇಸ್ಕೊಳಕ್ ಸಾಧ್ಯ ಅಂತ ನಮ್ಮ ಯಜಮಾನ್ರ ಹತ್ರನೂ ಇಸ್ಕೋಬೇಕಾ? ಅದೆಲ್ಲ ಕಟ್ಕೊಂಡು ನಿನಗೇನೆ ಆಗ್ಬೇಕು. ಸುಮ್ಮನೆ ತಪ್ಪಿದ್ರೆ ಸರಿ, ಇಲ್ಲ ನಿನ್ನ ರೂಮ್ ಒಳಗ ಕೂಡಾಕ್ ಬಿಡ್ತೀವಿ. ಸರಿ, ಹಾಗಿದ್ರೆ ನನ್ನ ನಮ್ಮ ಯಜಮಾನ್ರ ರೂಮಲ್ಲೇ ಕೂಡ ಹಾಕ್ಬಿಡಿ. ನಾನು ಇವಾಗ 1000 ರೂಪಾಯಿ ಕೊಡ್ತೀನಿ. ಅವಳು ಕೊಡೋ 1000 ರೂಪಾಯಿಗೆ ಆಸೆ ಬಿದ್ದು ನಾವೇನಾದ್ರು ಇವರಿಬ್ಬರನ್ನ ರೂಮಲ್ಲಿ ಕೂಡಾಕ್ಬಿಟ್ರೆ ಮುಂದಾಗೋ ಅನಾಹುತಕ್ಕೆ ನಾವಿಬ್ರು ತಲೆ ಕೊಡ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಹೇಳ್ದೆ ಕಣ ಬಿಟ್ಲಾ. ಲೇ ಚಂಪ, ನೀನ್ ನಮ್ಗೆ 1000 ಅಲ್ಲ 1,00,000 ಕೊಟ್ರು ಅದು ನಮ್ಗೆ ಆ 1,00,000. ಬಾಬಾ, ನಮ್ಗೆ ಗೊತ್ತು ಈ ಫೋನ್ನ ನೀವು ಅಟೆಂಡ್ ಮಾಡೋ ಹಾಗಿಲ್ಲ, ಅದಕ್ಕೆ ನಾವು ಅವಕಾಶನೂ ಮಾಡಿಕೊಡೋದಿಲ್ಲ. ನಮಗ್ ಗೊತ್ತು ಈ ಫೋನು ಆ ನಿಮ್ಮ ರಾಜೇಶ್ವರಿದಾಗಿದ್ರೆ ನಿನ್ನ ಕ್ಯಾಚ್ ಹಾಕೊಳ್ಳೋದು. ಆ ಫೋನ್ ರಿಸೀವ್ ಮಾಡ್ತೀನಿ. ಅಲ್ಲ ಯಾರ? ನಾನು ರಾಗಿಣಿ ಅಮ್ಮಾಳ ರೋಜಾ ಅಮ್ಮಾಳ ಅಂತ ಹೇಳಿ ಒಂದು ಮಗಳಿತ್ತು. ಅದು ಈಗ ಮದುವೆಗೆ ರೆಡಿ ಇತ್ತು. ಪಾಂಡುರಂಗ ಅವರು சொல்லிದ್ರು, ನಿಮ್ಮ ಮನೆಯಲ್ಲಿ ಮದುವೆಗೂ ಒಂದು ಗಂಡು ರೆಡಿ ಇದೆ, ಅವನ ಹೆಸರು ಪೆದ್ದು ಅಂತ. ಇಲ್ಲ ಪದ್ದು ಅಂತ. ಪದ್ದು ಒಪ್ಪದಾದ್ರೆ ನನ್ನ ಮಗಳು ಕೂಡ ಕಲ್ಯಾಣ ಮಾಡಿಬಿಡ್ತೀನಿ. ಮಗಳು ಅಷ್ಟೇ, ಬೇಗ ಮದುವೆ ಮಾಡು ಮಮ್ಮಿ, ಹನಿಮೂನ್ಗೆ ಕಳ್ಸಿಕೊಡು ಅಂತ ಒಂಟಿ
ಕಾಲಲ್ಲಿ ನಿಂತಿರ್ತ ಕೊಂಚ ಪಾಂಡುರಂಗಕ್ಕೆ ಫೋನ್ ಕೊಡ್ತೀಯಾ? ಇಪ್ಪ ಕೊಟ್ಟೆ ನಿನಗೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೋ. ನಾನೇನು ಮಾಡಿದೆ? ರಾಗಿಣಿ ಅಮ್ಮಾಳವರ ಮಗಳು ರೋಜಾ ಅಮ್ಮಾಳ್ ಜೊತೆ ನನ್ನ ಮದುವೆ ಮಾತುಕತೆ ನಡೆಸಿದ್ಯಂತೆ. ಹೌದು ಹೌದು. ಆದ್ರೆ ನೀವ್ ಈಗ ನನ್ನನ್ನು ಕೂಡ ಹಾಕಿದ್ರೆ ನಾವು ಹೊರಗೆ ಹೋಗೋದು ಹೇಗೆ, ಅರೇಂಜ್ ಮಾಡೋದು ಹೇಗೆ? ರಾಗಿಣಿ ಅಮ್ಮಾಳ್ ಏನೋ ಮಾತಾಡ್ಬೇಕಂತೆ, ಸ್ವಲ್ಪ ಮಾತಾಡು. ನಾನೇನೋ ಮಾತಾಡ್ಲಿ? ಪದ್ದು ತುಂಬಾ ಒಳ್ಳೆ ಹುಡುಗ, ನೋಡೋದಿಕ್ಕೆ ವಜ್ರಮುನಿ ತರ ಇದ್ರು, ಹೃದಯ ಮಾತ್ರ ಡಾಕ್ಟರ್ ರಾಜ್ಕುಮಾರ್ದು ಅಂತ ಹೇಳು. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ರಾಗಿಣಿ ಅಮ್ಮಾಳ. ಯಾಕೆ ಪಾಂಡುರಂಗ ಅವರೇ, ನನ್ನ ಸ್ವೀಟ್ ವಾಯ್ಸ್ ನಿಮಗೆ ಗೊತ್ತಾಗ್ಲಿಲ್ವಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಗೊತ್ತಾಯ್ತು ಗೊತ್ತಾಯ್ತು. ಅಂತೂ ನಿಮ್ ಹುಡುಗರು ಬೆಪ್ಪು ನನ್ನ ಮಕ್ಕಳು. ಏನ್ ಮಾಡೋದು, ಅವನಿಗೆ ಒಂದ್ ಮದುವೆ ಮಾಡ್ಬೇಕು. ನಿಮ್ ಮನೇಲಿ ಹೇಗೂ ಹುಡುಗಿ ಇದ್ದಾಳಲ್ಲ, ಅವಳನ್ನೇ ಕೊಟ್ಟು ಮದುವೆ ಮಾಡ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲಪ್ಪ. ಒಂದ್ 2 ದಿನ ಕಳೆದ್ನಲ್ಲ, ಆ ಮೆಮೊರೀಸ್ ಎಲ್ಲ ಬಂದು ಬಂದು ನನ್ನ ಕಾಡ್ತಿರ್ತಪ್ಪ. ಮರೆಯೋಕ್ ಸಾಧ್ಯನೇ ಇಲ್ಲ. ಪ್ರತಿದಿನ ನನ್ನ ಕನಸಲ್ಲಿ ಬಂದು ಕಾಡ್ತೀರ. ಯಾವಾಗ ನೋಡ್ತೀನೋ, ಯಾವಾಗ ನಿಮ್ ಜೊತೆ ಡಾನ್ಸ್ ಮಾಡ್ತೀನೋ, ಯಾವಾಗ ನಿಮ್ಮನ್ನ ಕರ್ಕೊಂಡು ನೊಂದಿ ಹಿಲ್ಲಿಗೆ ಹೋಗ್ತೀನೋ ಒಂದು ಗೊತ್ತಾಗ್ತಿಲ್ಲ. ಯಾವಾಗ ಹೋಗೋಣ? ನನಗೆ ಕುಡಿತಾ ಇದ್ದೀರಾ? ಅಭಿ ಇಷ್ಟೊತ್ತು ಮಾತಾಡ್ತಿದ್ದು ಆ ರಾಜೇಶ್ವರಿ ಜೊತೆಗೆ. ತಿಳ್ಕೊಂಡಿದ್ದೀರಾ ಜಾಜಿ ಅವ್ರೆ? ಅವನು ರಾಗಿಣಿ ಅಮ್ಮಾಳ್ ಅವ್ರ ಜೊತೆ ರೋಜಾ ಅಮ್ಮಾಳು ಮತ್ತು ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದ. ಇವ್ರು ಬೇರೆ ಹುಡುಗರ ಜೊತೆ ಇಷ್ಟು ನಾವಿಂದ ಮಾತಾಡೋದೇ ಇಲ್ಲ. ಏನ್ ಮುಖ ನೋಡ್ತಾ ಇದ್ದೀರಾ? ಹೇಳ್ಕೊಂಡು ಹೋಗಿ ರೂಮಲ್ಲಿ ಕೂಡಾಕ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮೊದಲು ನಾನು ಹೇಳೋದನ್ನ ಕೇಳ್ರಿ. ನೀವು ಶರೀರನ ಕಟ್ ಹಾಕ್ಬೋದು, ಆದ್ರೆ ಅವ್ರ ಮನ್ಸಿನ ಕಟ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ನೀವು ರೂಮಲ್ಲಿ ಕೂಡ ಹಾಕದಷ್ಟು ಅವ್ರ ಪ್ರೀತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಚಂಪಾ, ಆ ರಾಜೇಶ್ವರಿ ವಾಮಾಚಾರದ ಟ್ರಿಕ್ಸ್ ಮಾಡ್ತಿದ್ದಾಳೆ ಗೊತ್ತಾ? ಅವ್ಳು ಏನೋ ಮಾಡ್ಕೊಂಡು ಅವ್ಳು ಪಾಡುಗಳು ಮನೇಲಿ ಇದ್ಲು. ನೀವ್ ಯಾಕ್ರಿ ಅವ್ರ ಮನೆಗೆ ಹೋಗ್ಬಿಟ್ಟು ಚಾಲೆಂಜ್ ಹಾಕಿದ್ರಿ? ರಾಜೇಶ್ವರಿ ಹೇಳ್ದಾಗೆ ಇನ್ನು 3 ದಿನದಲ್ಲಿ ನಮ್ಮ ಯಜಮಾನ್ರನ್ನ ಎತ್ಕೊಂಡು ಹೋಗ್ತಾಳೆ. ಮೈ ಗಾಡ್, ಚಂಪಾ ಹೇಳ್ದಾಗೆ ಆಗುತ್ತಾ? ರಾಜೇಶ್ವರಿ, ರಾಜೇಶ್ವರಿ. ಅಜ್ಜಿ ಲಕ್ಕಮ್ಮ ಜಾಜಿ, ನೀನ್ ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು. ನೀನ್ ಯಾಕೆ ಬಂದಿದ್ಯಾ ಅಂತನೂ ನನಗೆ ಗೊತ್ತು. ನಿನಗೆ ನಿನ್ ಗಂಡ ಬೇಕು ತಾನೆ? ಎಲ್ಲೇ ಅವರು? ನೋಡಜ್ಜಿ, ಹೇಗ್ ಬಾಳೆಹಣ್ಣು ತಿನ್ಕೊಂಡು ಆರಾಮಾಗಿ ನಾನು ಮಂತ್ರ ಹಾಕಿದ್ರೆ ಆ ಬಾಳೆಹಣ್ಣು ಸೇವ್ ಆಗುತ್ತೆ. ನೋಡ್ತೀಯಾ? ಹಬಿ, ಇವಳು ಮಂತ್ರಸಿದ ಆಪಲ್ ತಿಂತಾ ಇದ್ರಲ್ಲ, ನಿಮಗ್ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಬನ್ರಿ ಕರೆ. ಇಲ್ಲಿ ಬರೋಕೋದ್ರಿ? ರಾಜೇಶ್ವರಿ, ಮರ್ಯಾದಿಂದ ನನ್ನ ಹಬಿನ ನನ್ನ ಜೊತೆ ಕಳ್ಸ್ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನು ನನ್ನ ಇನ್ನೊಂದು ಫೇಸ್ನ ತೋರಿಸ್ಬೇಕಾಗ್ತದೆ. ತಾಕತ್ತಿದ್ರೆ ಕರ್ಕೊಂಡು ಹೋಗು. ಹೌದಾ? ಜಸ್ಟ್ ವೇಟ್ ಅಂಡ್ ಸೀ. ಏ ಮಂತ್ರವಾದಿ ರಾಜೇಶ್ವರಿ, ನಮ್ಮ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನು ಕೈ ಇಟ್ರೆ ಬರ, ಕಾಲಿಟ್ರೆ ಶ್ಯಾಮ. ನಾನು ಕಾಲಿಟ್ರೆ ಭೂಕಂಪ, ಕೈ ಎತ್ತಿದ್ರೆ ಪ್ರಳಯ. ನಾ ಗಂಡ ತೋಟಿದ್ರೆ ನೀವು ಹೋಗೆ. ನಾವು ಎಂತೆಂತವ್ರಿಗೂ ಹೊಗೆ ಹಾಕಿದೀವಂತೆ, ಅಂತಂದ್ರೆ ನಮ್ಗೆ ಹೋಗಿಲ್ಲ. ಕಮಾನ್ ಕಮಾನ್ ಹಾಕ್ರಿ ಹೊಗೆ. ರಾಜಾ ಮುದ್ದು ರಾಜಾ, ರಾಜಾ ಮುದ್ದು ರಾಜಾ, ನೂಕುವಂಥ ಕೋಪ ನನ್ನಲ್ಲೇಕೆ, ಸರಸದ ವೇಳೆ ದೂರ ನಿಲ್ಲಬೇಕೆ, ಕೋಪವೇಕೆ, ನಿನಗಾಗಿ ಬಂದೆ, ಒಲವನ್ನು ತಂದೆ, ನನ್ನದೆಲ್ಲ ನಿಂದೆ, ರಾಜಾ ಮುದ್ದು ರಾಜಾ. ಹಬಿ, ಬನ್ನಿ ಮನೆಗೆ ಹೋಗೋಣ. ಯಾಕೆ? ಹಬಿ, ನೀವು ನನ್ಗೆ ತಾಳಿ ಕಟ್ಟಿದ್ದೀರಾ? ಇವತ್ತಿಂದ ಹೊಸ ಲೆಕ್ಕ. ನಾನು ಈ ತಾಳಿನ ಪಾಂಡುರಂಗ ಅವ್ರಿಗೆ ಕೊಡ್ತೀನಿ. ಅವ್ರು ಇದನ್ನ ನಿನಗೆ ಕಟ್ಟಿದ್ರೆ ನೀನು ಇವನ್ನ ಧಾರಾಳವಾಗಿ ಮನೆ ಕರ್ಕೊಂಡು ನನಗೆ ಕಟ್ಟಿದ್ರೆ
ಹೋಗಿ ಅಭಿ ಈ ತಾಳಿನ ನನಗೆ ಕಟ್ಟಿ. ಅಟ್ಟೆ ಲಕ್ಕಮ್ಮ ತಾಳಿ ನನಗೆ ಕಟ್ಟು ನನಗೆ ಕಟ್ಟು ನನಗೆ ಕಟ್ಟು. ಏನಾದ್ರು ಈ ತಾಳಿ ನನಗೆ ಕಟ್ಟಿದ್ರೆ ಸ್ವಿಟ್ಜರ್ಲ್ಯಾಂಡು ಆ ತಾಳಿನ ನನಗೆ ಕಟ್ಟು. ನೀನ್ ಅವಳನ್ನ ನಂಬಿದ್ರೆ ಮೋಸ ಹೋಗ್ತೀಯಾ. ನಂಬಿ ಕಟ್ಟಿದ್ರೆ ಕೈ ಕಡೆಲ್ಲ ಆಪಲ್ ಸಿಗೋ ಹಾಗೆ ಮಾಡ್ತೀನಿ. ಅಭಿ ಅಭಿ ನನಗೆ ಕಟ್ಟಿ. ನನಗೆ ಕಟ್ಟು. ಅಭಿ ನನ್ನ ಒಂದ್ ನಿಮಿಷ ಇಬ್ರು ಕಣ್ ಮುಚ್ಕೊಳ್ಳಿ. ಇಬ್ರು ಕೊಂಡ್ಬಿಡಿ. ಯಾಕಮ್ಮ ಹೀಗೆ ಕೇಳಿಸ್ಕೊತಾ ಇದೀಯಾ? ಓ ಮೈ ಗಾಡ್, ಇಷ್ಟೊತ್ತು ನಾನು ಕಂಡಿದ್ದು ಕನ್ಸ. ನಿಂತಲ್ಲೇ ಕನಸು ಕಾಣ್ತೀಯಲ್ಲ, ಅದೇನ್ ಕನಸು ಕಂಡೆ ಅಂತ ನನ್ಗೂ ಸ್ವಲ್ಪ ಹೇಳು. ಅಭಿ ರಾಜೇಶ್ವರಿ ಕುತ್ತಿಗೆ ತಾಳಿ ಕಟ್ಟ ಹಾಗೆ ಕನ್ಸ್ಕೊಂಡೆ. ಆ ರಾಜೇಶ್ವರಿ ಮನೆಗೆ ಹೋಗೋದು, ಚಾಲೆಂಜ್ ಮಾಡೋದು, ಗೆಲ್ಲೋದು. ಕನ್ಸ್ ಕಾಣೋದು ಇಲ್ಲದೆ ಇರೋ ತೊಂದ್ರೆ ಅನ್ಭವಿಸೋದು. ಅವ್ಳು ಪಾಡು ನಿಂತಾಳೆ ಅಂತ ನಿನ್ನ ಪಾಡು ನೀನ್ ತೆಪ್ಪಗಿರಬಾರ್ದ. ಅವ್ರು ಹೇಗಿರಕ್ಕಾಗುತ್ತೆ ಅತ್ತೆ? ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಇವ್ರ ಮನೆಗೆ ಹೋಗಿ ಚಾಲೆಂಜ್ ಮಾಡಿ ಬಂದ್ರೆ ತಾನೆ ತಿಂದಿದ್ದು ಹರ್ಕೋದು. ಅದಕ್ಕೆ ಮಿಸ್ ಮಾಡ್ತಾ ಅನ್ಕೊಳ್ತಾ ಇದ್ದಾರೆ. ಪಾಪ ಅವಾಗ್ಲೇ ಹೋದು ಇನ್ನೂ ಬಂದಿಲ್ಲ. ಅಭಿ ಇನ್ನೂ ಬಂದಿಲ್ವೇನೆ? ಮಿಸ್ ಮಾಡ್ರು ಬಂದಿಲ್ಲ. ಅವ್ರನ್ನ ಹುಡ್ಕೊಂಡು ಹೋಗಿ ಮದ್ದು ಬಿಟ್ಟಾನೆ ಇನ್ನೂ ಬಂದಿಲ್ಲ. ಮೈ ಗಾಡ್, ಆ ರಾಜೇಶ್ವರಿ ಏನಾದ್ರೂ ಮಾಟ ಮಂತ್ರ ಮಾಡಿ ಅಭಿನ ನಾಯಿ ಮರಿ ಮಾಡ್ಬಿಟ್ಟಿದ್ರೆ? ಅದ್ರ ಜೊತೆನೆ ಸಂಸಾರ ಮಾಡೋದಾಯ್ತು. ರಾಜೇಶ್ವರಿ, ನನ್ನ ಅಭಿನ ನಾಯಿ ಮರಿ ಮಾಡಿ ಎಲ್ಲಿ ಬಿಟ್ಟಿದ್ಯಾ? ನಾನು ಪಾಂಡುರಂಗ ಅವ್ರನ್ನ ನಾಯಿ ಮರಿ ಮಾಡೋದ? ನೋ 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 ನೋ. ಪಾಂಡುರಂಗ ಅವರೇ ಒಪ್ಪಿಸ್ಕೋ ನಿನ್ ಗಂಡನ. ಏನಮ್ಮ ಈ ವೇಷ? ಅದು ಆಂಟಿ, ನಮ್ಮ ಮಹಿಳಾ ಸಂಘದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ನಂದು ಮಂತ್ರವಾದಿ ಪಾತ್ರ, ಹಾಗಾಗಿ ಈ ವೇಷ. ಈ ಪಾತ್ರಕ್ಕೆ ನೊಂದೇ ಡೈರೆಕ್ಷನ್. ಒಟ್ಟಿಗೆ ರಿಹರ್ಸಲ್ ಮಾಡ್ತಾ ಇದ್ವಿ. ಏನಮ್ಮ ಸುಮ್ಮನೆ ಅನುಮಾನ ಪಟ್ಬಿಟ್ಟೇನಮ್ಮ? ಜಾಜಿ, ನೀನ್ ಹೀಗೆ ಪಾಂಡುರಂಗ ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ರೆ ನಿಜವಾಗ್ಲೂ ಮಂತ್ರವಾದಿಯಾಗಿ ನಿನ್ನ ನಾಯಿ ಮರಿ ಮಾಡ್ಬಿಡ್ತೀನಿ.